ನಮಸ್ಕಾರ. ಮತ್ತೆ ನಿಮಗೆಲ್ಲ ಮನಿ ಮಾತು ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ಮಾರ್ಕೆಟ್ ಕೆಳಗಡೆನೇ ಇದೆ. ಬ್ಯಾಂಕ್ ಸೆಕ್ಟರ್‌ನ ಇಟ್ಟು ಎತ್ತಿ ಇಡೋಕೆ ನೋಡ್ತಾ ಇದ್ದಾರೆ. ಎಸ್ಪೆಷಲಿ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್‌ನ ಇಟ್ಟು ಮಾರ್ಕೆಟ್‌ನ ಎತ್ತಿ ಇಡೋದಕ್ಕೆ ನೋಡ್ತಾ ಇದ್ದಾರೆ. ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್‌ನ ಇಟ್ಟು ಇದನ್ನ ತುಂಬಾ ಹೊತ್ತಿಗೆ ಎತ್ತಿರಕ್ಕಾಗಲ್ಲ. ಪಬ್ಲಿಕ್ ಸೆಕ್ಟರ್ ಬ್ಯಾಂಕಲ್ಲಿ ಯಾವ ನ್ಯೂಸ್ ಕೂಡ ಇಲ್ಲ. ಸೊ ಹಾಗೆ ಇವತ್ತು ಏಸಿದ್ರು ಕೂಡ ಫೇಲ್ಡ್ ರ್ಯಾಲಿನೇ. ಮಾರ್ಕೆಟು 25,000 ಹತ್ರ ಇದೆ. ಇನ್ನೂ ಒಂದು 400-500 ಪಾಯಿಂಟ್‌ನ ಇಟ್ ಹ್ಯಾಸ್ ಟು ಗಿವ್ ಅಪ್. ಆ 24,500 ಪಾಯಿಂಟ್‌ಗೆ ತಿರ್ಗಾ ಬಂದ್ಬಿಡತ್ತೆ. ಅದರಿಂದ ಪಟಾಕಿ ಲಿಸ್ಟಲ್ಲಿ ಯಾವ ಸ್ಟಾಕ್ಗಳೆಲ್ಲ ಕಡಿಮೆಯಾಗಿದೆಯೋ, ನಿಮಗೆ ಯಾವುದೆಲ್ಲ ಇಷ್ಟ ಆಗಿದೆಯೋ ಅದನ್ನೆಲ್ಲ 1, 2 ಅಂತ ಕನ್ಸಿಡರ್ ಮಾಡಿ. ಬಲ್ಕ್ ಆಗಿ ಕನ್ಸಿಡರ್ ಮಾಡಬೇಡಿ. ಕಷ್ಟಪಟ್ಟು ಡಾಲರ್ನ ಮಾರ್ತಾ ಇದ್ದಾರೆ. 88.65ರಲ್ಲಿ ಇದೆ. ಗೋಲ್ಡು ಡಮಾರ್ ಅಂತ ಬಿದ್ದಿದೆ, 1% ಬಿದ್ದಿದೆ. 10,510 ರೂಪಾಯಿಗೆ ಇಳಿದಿದೆ. 10,640 ರೂಪಾಯಿವರೆಗೂ ಹೋಗಿದ್ದಂತ ಗೋಲ್ಡು ಇವತ್ತು 10,510ಕ್ಕೆ ಬಂದಿದೆ. 130 ರೂಪಾಯಿ ಪೀಕ್ ಇಂದ ಬಂದಿದೆ. ಇನ್ನೂ ಸ್ವಲ್ಪ ಬೀಳೋದಕ್ಕೆ ಸಾಧ್ಯತೆ ಇದೆ ಶಾರ್ಟ್ ಟರ್ಮ್ ಅಲ್ಲಿ. ಯಾಕೆ ಬಿದ್ದಿದೆ ಅಂತ ನೋಡಿದ್ರಿ ಅಂದ್ರೆ, ಚಿಕಾಗೋ ಫೆಡ್ ಅಂತ, ಅದೇ ಹಲವು ಫೆಡ್ ಇರುತ್ತೆ, ಒಂದು 12 ಫೆಡ್ ಇರುತ್ತೆ, ಇದೆಲ್ಲ ಸೇರಿನೇ ಫೆಡರಲ್ ರಿಸರ್ವ್. ಚಿಕಾಗೋ ಫೆಡ್ ಹೆಡ್ ಏನ್ ಹೇಳಿದ್ದಾರೆ ಅಂತ ಅಂದ್ರೆ, ಇಂಟ್ರೆಸ್ಟ್ ರೇಟ್ ಎಲ್ಲ ತುಂಬಾ ಕಡಿಮೆ ಮಾಡೋದಕ್ಕೆ ಆಗೋದಿಲ್ಲ. ಯಾಕಂದ್ರೆ ಇನ್ಫ್ಲೇಷನ್ ಕೂಡ ಏರ್ತಾನೆ ಇದೆ. ಇನ್ಫ್ಲೇಷನ್ ಕಂಟ್ರೋಲ್ಗೆ ಬಂದಿಲ್ಲ. ಅದರಿಂದ ನಾವು ರೇಟ್ನ ಕಡಿಮೆ ಮಾಡೋದಿಲ್ಲ. ಇದು ಒಂದ್ಸಲ ರೇಟ್ ಕಡಿಮೆ ಮಾಡಿದೀವಿ, ಮುಂದಿನ ಸಲ ಆಟೋಮೆಟಿಕ್ ಆಗಿ ರೇಟ್ನ ಕಡಿಮೆ ಮಾಡ್ತೀವಿ ಅಂತೆಲ್ಲ ಅನ್ಕೋಬೇಡಿ. ಅದರಿಂದ ಮುಂದಿನ ಸಲ ಮಿಸ್ ಮಾಡಿದ್ರು ಮಾಡ್ಬಿಡ್ತೀವಿ ಅಂತ ಹೇಳಿದ್ರು. ಜೆರಮ್ ಪೋಲು ಅದನ್ನೇ ಹೇಳಿದ್ರು. ಡೇಟಾ ಡಿಪೆಂಡೆಂಟು, ಡೇಟಾನ ನೋಡದೆ ನಮ್ಮಿಂದ ಹೇಳೋದಕ್ಕಾಗಲ್ಲ. ಬೆಲೆ ಏರಿಕೆಗಳು ಆಯ್ತು ಅಂತಂದ್ರೆ ರೇಟ್ನ ಕಡಿಮೆ ಮಾಡೋದಿಲ್ಲ ಅಂತ ಹೇಳ್ಬಿಟ್ರು. ಅಮೆರಿಕದಲ್ಲಿ ಇಂಟ್ರೆಸ್ಟ್ ರೇಟು ಡಮಾರ್ ಅಂತ ಬೀಳುತ್ತೆ ಅನ್ನುವಂಥ ನಂಬಿಕೆಯಲ್ಲೇ ಚಿನ್ನ ಏರಿತು. 2 ಮುಖ್ಯವಾದಂಥ ಆಫೀಸರ್ಸ್ ಬಂದು ಈಗ ಸದ್ಯಕ್ಕೆ ಕಡಿಮೆ ಮಾಡೋದಿಲ್ಲ ಅಂತ ಹೇಳಿದ ಮೇಲೆ ಇಳಿದಿದೆ. ಕೂಡಲೇ ಇದು ದೊಡ್ಡ ಫಾಲ ಅಂತ ಕೇಳಿದ್ರೆ ಇಲ್ಲ. ಈ ವಿವಾದ ಕಡಿಮೆ ಮಾಡಿಲ್ಲ ಅಂತಂದ್ರು ಡಿಸೆಂಬರಲ್ಲಿ ಕಡಿಮೆ ಮಾಡಬೇಕು. ಡಿಸೆಂಬರಲ್ಲೂ ಕಡಿಮೆ ಮಾಡಿಲ್ಲ ಅಂತಂದ್ರೆ ಮೇನಲ್ಲಿ ನಿಮ್ಮನ್ನ ಹೊರಗೆ ಹಾಕಿ ಅವರು ರೇಟ್ನ ಕಡಿಮೆ ಮಾಡ್ಕೋತಾರೆ. ಅದರಿಂದ ದಿನಾಂಕಗಳು ಬದಲಾಗುತ್ತೆ ಅನ್ನೋದಿಲ್ಲ ಬಿಟ್ರೆ ಅಂಡರ್ಲೈನ್ ಟ್ರೆಂಡ್ ಬದಲಾಗಿಲ್ಲ. ಅದರಿಂದ ಚಿನ್ನ ಕಡಿಮೆ ಆದ್ರೂ ಕೂಡ ಹುಲಿ ಅವಿತ್ಕೊಂಡು ಕೂತ್ರೆ ಚಿನ್ನ ಅಡಗಿ ಕೂತು ಮತ್ತೆ ಮೇಲಕ್ಕೆ ಏರುತ್ತೆ. ತಂಪು ಭಾಗವತರಿರುವಾಗ ನಮ್ಗೆ ಭಯ ಯಾಕೆ? ಅದರಿಂದ ಈ ತರ ಡಿಪ್ಪಲ್ಲಿ ಗೋಲ್ಡ್ ಬೀಸ್ ತಗೋಬೇಕು ಅಂತ ನೀವು ಅನ್ಕೊಂಡ್ರೆ ಗೋಲ್ಡ್ ಬೀಸ್ ನ ಕನ್ಸಿಡರ್ ಮಾಡ್ಕೊಳ್ಳಿ. ಇದೇನೆ ಚಿನ್ನದ ಬಗ್ಗೆ ಮೇನ್ ನ್ಯೂಸು. ಚಿನ್ನ ಬೀಳತ್ತೆ. ಬೀಳೋದಕ್ಕೆ ಕಾರಣ ಜೆರಮ್ ಪೋಲು ಹಾಗೂ ಚಿಕಾಗೋ ಗವರ್ನರು. ಅವರಿಗೆ ಆಯಸ್ಸು ಕಡಿಮೆ. ಮುಂದಿನ ವರ್ಷ ಬದಲಾಯಿಸ್ಬಿಡ್ತಾರೆ ಟ್ರಂಪ್ ಅವರು ಬದಲಾಯಿಸಿ ಇಂಟ್ರೆಸ್ಟ್ ರೇಟ್ನ ಕಡಿಮೆ ಮಾಡ್ತಾರೆ. ಡೆಫಿನೆಟ್ ಆಗಿ ನಮಗೆ ಒಳ್ಳೆ ಕಾಲ ಬರುತ್ತೆ. ಅದರಿಂದ ಬೀಳ್ತಾ ಬೀಳ್ತಾ ಆರಿಸ್ಕೊಳ್ಳೋದು ಒಳ್ಳೇದು. ಅದೇ ಸಮಯದಲ್ಲಿ ನಿನ್ನೆ ಹೇಳಿದ ಥರ ಚೈನಾ ಗೋಲ್ಡ್ನ ಕೈ ಬಿಡೋದಿಲ್ಲ. ಬೇರೆಯವರೆಲ್ಲ ಇಲ್ಲಿ ಬಂದು ಚಿನ್ನ ತಗೊಳ್ಳಿ, ಯಾಕೆ ಲಂಡನ್ಗೆ ಹೋಗ್ತೀರಾ ಅಂತ ಹೇಳ್ತಾ ಇದ್ದಾರೆ. ಅದರಿಂದ ಚಿನ್ನದ ರೇಸು ಇನ್ನೂ ಕಂಟಿನ್ಯೂ ಆಗುತ್ತೆ ಅನ್ನೋದನ್ನ ಬಿಟ್ರೆ ಒಂದು ಶಾರ್ಟ್ ಬ್ರೇಕ್. ಈ ಕ್ರಿಕೆಟ್ ಮ್ಯಾಚ್ ಅಲ್ಲಿ ಡ್ರಿಂಕ್ಸ್ ಬ್ರೇಕ್ ತಗೊಳತ್ತೆ ಅಷ್ಟೇ. ಅದು ಡ್ರಿಂಕ್ಸ್ ಬ್ರೇಕಾ, ಟೀ ಬ್ರೇಕಾ, ಲಂಚ್ ಬ್ರೇಕಾ ಅಂತ ಅನ್ನೋದು ಹೋಗ್ತಾ ಗೊತ್ತಾಗುತ್ತೆ. ಅದರಿಂದ ಇದು ಈ ತರ ಒಂದು ಬ್ರೇಕ್ ಅಷ್ಟೇ, ಎಂಡ್ ಆಫ್ ಡೇ ಪ್ಲೇ ಅಲ್ಲ. ಇದು ತುಂಬಾ ಕ್ಲಿಯರ್ ಆಗಿದೆ, ರೈಟಾ? ಇವತ್ತು ಹಲವು ಸುದ್ದಿಗಳು ಇಂಡಿಯಾದಿಂದ ಇದೆ. ಮೊದಲನೇ ಸುದ್ದಿ, ಟಾಟಾ ಸ್ಟೀಲ್ ಶೇರು ಟಕ್ ಅಂತ ಏರಿದೆ. 174ರವರೆಗೂ ನಿನ್ನೆ ಹೋಗಿತ್ತು. ಲೈಫ್ ಟೈಮ್ ಹೈ ಅಂತ ಅನ್ನೋದು 184 ರೂಪಾಯಿ ಹೋದ ವರ್ಷ ಜೂನ್ ಅಲ್ಲಿ ಹೋಗಿತ್ತು. ಇದು ಆಕ್ಚುಲಿ 174 ಅಂತ ಅನ್ನೋದು 1740 ರೂಪಾಯಿ. ಯಾಕೆಂದ್ರೆ 10 ರೂಪಾಯಿ ಶೇರ್, 1 ರೂಪಾಯಿ ಶೇರ್ ಅಂತ ಒಂದ್ಸಲ ಕಡಿಮೆ ಮಾಡಿದ್ರು. ಅದಕ್ಕೂ ಮುಂಚೆ 1840 ರೂಪಾಯಿ. ಸೊ ಇದೆಲ್ಲ ಬಂದು ಈಗ ಒಂದು ಲೈಫ್ ಟೈಮ್ ಹೈ ಟಾಟಾ ಸ್ಟೀಲ್ ಹೋಗ್ತಾ ಇದೆ. ಯಾಕೆ ಟಾಟಾ ಸ್ಟೀಲ್ ಹೋಗ್ತಾ ಇದೆ ಲೈಫ್ ಟೈಮ್ ಹೈ ಸಡನ್ ಆಗಿ ಅಂತ ನೋಡಿದ್ರೆ, ಚೈನಾದಲ್ಲಿ ಸ್ಟೀಲ್ ಪ್ರೊಡಕ್ಷನ್ನ ಕಟ್ ಮಾಡಿ ಲಾಸ್ ಮೇಕಿಂಗ್ ಅಂಗಡಿಗಳನ್ನೆಲ್ಲ ಎಳೆದು ಮುಚ್ಚಿ, ನೀವು ತುಂಬಾ ಎಕ್ಸ್ಪೋರ್ಟ್ ಮಾಡಿಲ್ಲ ಅಂತಂದ್ರೂ ಪರವಾಗಿಲ್ಲ ಅಂತ ಚೈನಾದಲ್ಲಿ ಹೇಳಿದ್ರಿಂದಾನು ಗೌರ್ಮೆಂಟ್ ಆಫ್ ಇಂಡಿಯಾ ಐರನ್ ಸ್ಟೀಲ್ ಇಂಪೋರ್ಟ್ ಚೈನಾದಿಂದ ಬರೋದ್ರಲ್ಲಿ ಒಂದು ಡ್ಯೂಟಿ ಕೊಟ್ಟು ಪ್ರೊಟೆಕ್ಷನ್ ಕೊಟ್ಟಿದ್ರಿಂದಾನು
ಸ್ಟೀಲ್ ಕಂಪನಿಗಳೆಲ್ಲ ಏರ್ತಾ ಇದೆ. ಇದರಲ್ಲಿ ಟಾಟಾನ ನಾವು ತುಂಬಾ ಟ್ರ್ಯಾಕ್ ಮಾಡಿ ಹಳೇದು ಒಂದು 3-4 ವರ್ಷಕ್ಕೆ ಮುಂಚೆ ಎಲ್ಲ ಟ್ರ್ಯಾಕ್ ಮಾಡಿ ನೋಡಿದ್ರಿಂದಾನು ಟಾಟಾ ಸ್ಟೀಲ್ ಅಲ್ಲಿ ಈ ಒಂದು ಶುಭ ಸುದ್ದಿನ ನಾವು ಹೇಳ್ತಾ ಇದ್ದೀವಿ. ಎಲ್ಲಾ ಕಡೆಗಳಲ್ಲೂ ಆಟೋ ಸ್ಟಾಕ್ಸ್ ಏರ್ತಾ ಇದೆ. ಆದ್ರೆ ಈ ಟಾಟಾ ಮೋಟಾರ್ಸ್ ಯಾಕೆ ಕೆಳಗಡೆ ಬೀಳ್ತಾ ಇದೆ ಅಂತ ಒಂದು ಸಂಕಟದಲ್ಲಿ ನೀವೆಲ್ಲರೂ ಇರ್ತೀರಾ. ನಿಮಗ್ ನಾನೇನ್ ಹೇಳೋದು ಅಂತಂದ್ರೆ, ಅದು ಕೆಳಗಡೆ ಬಿದ್ದಾಗ ನಿಮ್ಗೆ ಕನ್ಸಿಡರ್ ಮಾಡೋದಕ್ಕೆ ಒಂದು ಟೈಮ್, ದೇವ್ರೇ ಒಂದು ಅವಕಾಶ ಅಂತ ಕೊಟ್ಟಾಗ ಅದನ್ನ ಕಾಲಿಂದ ಒದಿಯೋದು ಅಂತ ಅನ್ನೋದು ಒಂದು ಮುಟ್ಟಾಳ್ತನ. ಅದನ್ನ ಕೈ ಏರ್ತು ಅಂತಂದ್ರೆ ತಿರ್ಗಾ ಇಳಿಯೋದಿಲ್ಲ. ತಿರ್ಗಾ 70 ರೂಪಾಯಿಗೆ ಟಾಟಾ ಸ್ಟೀಲ್ ಮೋಟಾರ್ಸ್ ನ ತಗೊಳ್ಳೋದಕ್ ಆಗೋದಿಲ್ಲ. ಈಗ ಯಾಕೆ ಬಿದ್ದಿದೆ ಅಂತ ಹೇಳಿದ್ರೆ, ಅವರ ಈ ಇಂಗ್ಲೆಂಡ್ ಪ್ಲಾಂಟ್ ಅಲ್ಲಿ ಒಂದು ಸೈಬರ್ ಅಟ್ಯಾಕ್ ನಡೀತು. ಸೈಬರ್ ಅಟ್ಯಾಕ್ ಅಂತಂದ್ರೆ ಇಂಟರ್ನೆಟ್ ಅಟ್ಯಾಕ್, ಡೇಟಾ ಶಟ್ ಡೌನ್ ಆಗೋಯ್ತು. ಅದರಿಂದ ಆ ಶಟ್ ಡೌನ್ ಇಂದ ಇನ್ನೂ ಹೊರಗಡೆ ಬಂದಿಲ್ಲ. ನಿನ್ನೆ ಯಾವುದೋ ಒಂದು ರಿಪೋರ್ಟ್ ಅಲ್ಲಿ ಏನ್ ಹೇಳಿದ್ರು ಅಂತ ಅಂದ್ರೆ, ಒಂದು ತಿಂಗಳಲ್ಲಿ ಒಂದು ಕಾರ್ ಕೂಡ ಆ ಫ್ಯಾಕ್ಟ್ರಿನ ಬಿಟ್ಟು ಹೊರಗಡೆನೆ ಬಂದಿಲ್ಲ. ಅದರಿಂದಾನೇ ನಿನ್ನೇನೋ ಹೊಡೆದ್ರು, ಇವತ್ತು ಕೂಡ ಹೊಡಿತಾನೆ ಇದ್ದಾರೆ. ಬಟ್ ಈ ಸೈಬರ್ ಅಟ್ಯಾಕ್ ಅಲ್ಲ, ಹೋಗ್ತಾ ಹೋಗ್ತಾ ಸರಿ ಹೋಗ್ಬಿಡತ್ತೆ. ಕಂಪನಿ ತಿರ್ಗಾ ಕಾರ್ ಮಾಡೋದಕ್ಕೆ ಶುರು ಮಾಡ್ಬಿಡತ್ತೆ. ಅದರಿಂದ ಇದನ್ನ ನಾವು ಒಂದು ಒಳ್ಳೆ ಆಪರ್ಚುನಿಟಿ ಆಗಿ ಕನ್ಸಿಡರ್ ಮಾಡಬೇಕು ಅನ್ನೋದನ್ನ ಬಿಟ್ಟು, ಇದು ಒಂದು ಗೋಲ್ ಹಾಗೆ ಇದು ಕಾಣದೆ ಹೋಗ್ಬಿಡುತ್ತೆ ಅಂತೆಲ್ಲ ನೀವ್ ಅನ್ಕೊಂಡ್ರಿ ಅಂದ್ರೆ ನಾವು ನೀವು ಯಾಮಾರೋದೇನೆ. ಆಮೇಲೆ ಅಯ್ಯೋ 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 ಅಂತ ಅನ್ನೋದು. ಈಗ ಈ ಟಾಟಾ ಎಲೆಕ್ಟ್ರಾನಿಕ್ಸ್ ಏನ್ ಮಾಡ್ತಿದ್ದಾನೆ ಅಂತ ಅಂದ್ರೆ, ಗ್ಲೋಬಲ್ ಕಂಪನೀಸು, ಆಮೇಲೆ ASML ಅಂತ ಒಂದು ಡಚ್ ಕಂಪನಿ, ನಾನು ಮಾತಾಡುವಾಗ ಇಂಗ್ಲಿಷಲ್ಲಿ ಹೇಳ್ದೆ ಅಲ್ವಾ, ಟೆಕ್ TSMCಗೆ ಅವನೇ ಸಪ್ಲೈ ಮಾಡ್ತಾ ಇದ್ದಾನೆ ಅಂತ. ಅವನ ಜೊತೆ ಜಾಯಿಂಟ್ ವೆಂಚರ್ ಅಲ್ಲಿ ಇವರು ಇಳಿತಾ ಇದ್ದಾರೆ. ಇದರಿಂದ ನೀವೇನ್ ಅರ್ಥ ಮಾಡ್ಕೋಬೇಕು ಅಂತ ಅಂದ್ರೆ, ಅವನು ಕ್ಲಿಯರ್ ಆಗಿ ಸ್ಕೆಚ್ ಹಾಕಿ ಕೆಲಸ ಮಾಡ್ತಾ ಇದ್ದಾನೆ. TCS ಚಿಪ್ ಡಿಸೈನ್ ಮಾಡುತ್ತೆ, ಮಣ್ಣಿಂದ ಫೋನ್ ವರ್ಗೂ ರೆಡಿ ಮಾಡುವಂತ ಟೆಕ್ನಾಲಜಿನ ಅವನು ಇಟ್ಟಿರ್ತಾನೆ. ಇಂಟಗ್ರೇಟ್ ಮಾಡಿದ್ರೆ ಕಂಪ್ಲೀಟ್ ಆಗಿ ಫ್ಯಾಕ್ಸ್ ತರ ಒಂದು ಕಂಪ್ಲೀಟ್ ಕಂಪನಿ ಆಗ್ಬಿಡತ್ತೆ. ಇದು ನಡೆಯೋದಕ್ಕೆ ಒಂದು 10 ವರ್ಷ ಆಗುತ್ತೆ. ಅಲ್ಲಿವರೆಗೂ ನಾವು ಹಂಗೇ ಕಾಯ್ತಾ ಕೂತಿರ್ಬೇಕಾಗತ್ತೆ. ಬೆಕ್ಕು ಕಾಯ್ತಾ ಇರುತ್ತೆ ಏನಾದ್ರು ಸಿಗುತ್ತಾ ಅಂತ. ಆ ತರ ನೀವು ಕಾಯ್ತಾ ಇದ್ರಿ ಅಂತ ಅಂದ್ರೆ ಲಾಭ ಬರುತ್ತೆ. ಸೊ ಇದನ್ನ ಹೇಗೆ ನಾವು ಹಿಡಿಬೇಕು, ನಾವು ಈ ಟಾಟಾ ಇನ್ವೆಸ್ಟ್ಮೆಂಟ್ ಎನ್ನುವಂತ ಕಂಪನಿಯ ಮೂಲಕನೇ ಇದನ್ನ ನಾವು ಹಿಡಿಬೇಕಾಗತ್ತೆ. ಈ ಸುದ್ದಿ ಮಾರ್ಕೆಟ್ ಅಲ್ಲಿ ಲೀಕ್ ಆಗಿದೆ. ಇನ್ನೊಂದು ವಿಷಯ ಏನಾಗಿದೆ ಅಂತ ಅಂದ್ರೆ, ಅವರು 10 ಶೇರನ್ನ 1 ಶೇರ್ ಆಗಿ ಭಾಗ ಮಾಡ್ತಾ ಇದ್ದಾರೆ. ಅದರಿಂದ 6,000 ರೂಪಾಯಿನಲ್ಲಿ ಮಲಗಿತ್ತು ಶೇರು, ಈಗ ಟಕ್ಕಂತ 9,000 ರೂಪಾಯಿಗೆ ಏರ್ಬಿಡ್ತು. ವ್ಯಾಲ್ಯೂಯೇಷನ್ ಚೆನ್ನಾಗಿ 6,000 ರೂಪಾಯಿದಲ್ಲಿ ಡಿಸೆಂಟ್ ಆಗಿತ್ತು, 9,000ದಲ್ಲಿ ಸ್ವಲ್ಪ ಕಾಸ್ಟ್ಲಿ ಆಗೋಯ್ತು. 10 ಶೇರ್ಗೆ 1 ಶೇರ್ ಅಂತ ಹೇಳಿದ ತಕ್ಷಣ ಎಲ್ರು ಹುಲಿ ತರ ಅದ್ರ ಮೇಲೆ ಎಗ್ರಿ ಬಿದ್ದು 2 ದಿನದಲ್ಲಿ 25% ಏರಿದೆ. ಆ ಶೇರ್ನ ಇನ್ನೂ ರೆಕಾರ್ಡ್ ಡೇಟ್ ಅಲ್ಲಿ ಅನೌನ್ಸ್ ಮಾಡಿಲ್ಲ, ಪೋಸ್ಟಲ್ ಡೇಟ್ ಅಲ್ಲಿ ಜನಗಳು ಅದನ್ನ ಒಪ್ಕೊಂಡಿದ್ದಾರೆ. ಈ ತರ ಶೇರ್ ಹೋಲ್ಡರ್ಸ್ ನಾವೆಲ್ಲ ಒಪ್ಕೊಂಡಿದ್ದೀವಿ ಅಂತ ಒಪ್ಕೊಂಡಿದ್ದಾರೆ. ಅದರಿಂದ ಆ ಕಂಪನಿ ಟಕ್ಕಂತ ಏರಿದೆ. ಅದಾದ್ಮೇಲೆ ಏನ್ ಹೇಳ್ತಾರೆ ಅಂತ ಅಂದ್ರೆ, ಈ ನ್ಯಾಟ್ಕೋ ಫಾರ್ಮಾ CEO ಏನ್ ಹೇಳ್ತಾರೆ ಅಂದ್ರೆ, ಟ್ರಂಪ್ ಈ ಮಾಡೋದೆಲ್ಲ ಮಾಡ್ತಾರೆ, ನಾವು ಸಪ್ಲೈ ಮಾಡುವಂತ ಜನರಿಕ್ಸ್ ಲೈಫ್ ಸೇವಿಂಗ್ ಡ್ರಗ್, ಅದರಿಂದಾನೇ ನನ್ಗೆ ಈಗ ಅದನ್ನ ಮುಟ್ಟಿಲ್ಲ, ಯಾವುದೇ ರೀತಿ ಅದಕ್ಕೆ ಟ್ಯಾಕ್ಸ್ ಹಾಕಿಲ್ಲ ಅಂತ ರಾಜೀವ್ ನೇಹಪಲ್ಲಿ ಹೇಳಿದ್ದಾರೆ. ರೆಡ್ಡಿ ಗಾರು ಏನ್ ಮಾಡಿದ್ದಾರೆ ಅಂತಂದ್ರೆ, ಡಾಕ್ಟರ್ ರೆಡ್ಡಿ ಅವರು ಬೇರೆಯಾಗಿ, ಹೆಟ್ರೋ ಅನ್ನುವಂತ ಒಂದು ಕಂಪನಿ ಬೇರೆಯಾಗಿ, ಇಡೀ ಅನ್ನುವಂತ ಒಂದು ದೊಡ್ಡ US ಕಂಪನಿ ಜೊತೆ HIV ಡ್ರಗ್ ಸಪ್ಲಿಮೆಂಟ್ ಮಾಡೋದಕ್ಕೆ ಒಂದು ಸಪರೇಟ್ ಅಗ್ರಿಮೆಂಟ್ಗೆ ಸಹಿ ಹಾಕಿದ್ದಾರೆ. ಒಂದು ಡೋಸ್ $40, $1 90 ರೂಪಾಯಿ ಆಗುತ್ತೆ. ಆಲ್ಮೋಸ್ಟ್ 3,100 ರೂಪಾಯಿಗೆ HIV ಡ್ರಗ್ನ ಸಪ್ಲೈ ಮಾಡೋದಕ್ಕೆ ಡಾಕ್ಟರ್ ರೆಡ್ಡಿ ಒಪ್ಪಿಕೊಂಡು ಸಹಿಯನ್ನ ಹಾಕಿದ್ದಾರೆ. ಈ ಕ್ಲೀಡು ಅಮೆರಿಕನ್ ಕಂಪನಿ. ಪಾಪ ಇಬ್ರು ಈ MIR ಎಲ್ಲ ಅಂಗಡಿಯಾಗಿ ಏರಿ ಇಳಿದ್ರು ಮಾಡಿದ್ರಂತೆ. ಇನ್ಶೂರೆನ್ಸ್ ಕಂಪನಿಗಳಿಗೆ ಹತ್ತಿ ಇಳಿದ್ರ ಅಂತ ಅನ್ನೋದು ನನ್ಗೆ ಗೊತ್ತಿಲ್ಲ. ಪೇಪರ್ ಅಲ್ಲಿ ಏನ್ ರಿಪೋರ್ಟ್ ಬಂದಿತ್ತು ಅಂತ ಅಂದ್ರೆ, GST ಕಡಿಮೆ ಮಾಡಿ 3 ದಿನದಲ್ಲಿ ಯಾರು ಕೂಡ ಇನ್ಶೂರೆನ್ಸ್ ತಗೊಳ್ಳೋದಕ್ಕೆ ಆಫೀಸ್ಗೆ ಬಂದಿಲ್ಲ. 0 GST ಯಾವ ಚೇಂಜ್ ತಗೊಂಡ್ ಬಂದಿಲ್ಲ ಅಂತ ಇನ್ಶೂರೆನ್ಸ್ ಕಂಪನಿ ಕೂಡ ಹೇಳಿದೆ. ಕಾರ್ ಕಂಪನಿ ಈ ಮಾರ್ಚ್ ತಿಂಗಳಲ್ಲೇ ಗೊತ್ತಾಗುತ್ತೆ. ಅದರಿಂದ ಈ GST ನ ಕಡಿಮೆ ಮಾಡಿದ್ರಿಂದ ಗೇಮ್ ಚೇಂಜರ್ ಇಲ್ಲ. ಪಾಪ ಫೋಟೋ ಎಲ್ಲ ಹಾಕಿದ್ರು ಇನ್ಶೂರೆನ್ಸ್ ಆಫೀಸ್ ಅಲ್ಲಿ, ಆದ್ರೂ ಕೂಡ ಇನ್ಶೂರೆನ್ಸ್ ತಗೊಳ್ಳೋದಕ್ಕೆ ಜನಗಳು ಬಂದಿಲ್ಲ ಅನ್ನೋಂಥದ್ದು ಸುದ್ದಿ. ಪಾತ್ರೆನಲ್ಲಿ ಹಿಟ್ಟಿದ್ರೇನೆ
ನಾವು ಕಲ್ ಮೇಲೆ ದೋಸೆ ಹಾಕೋದಕ್ಕಾಗುತ್ತೆ. ಇಲ್ಲಿ ಪಾತ್ರೆನೇ ತೂತಾಗೋಗಿದೆ. ಐಟಿ ಚಟ್ನಿನೂ ಹೋಲು, ಇರುವಂತ ಟೆಕ್ಸ್ಟೈಲ್ ಇಂಡಸ್ಟ್ರೀಸ್ ಎಲ್ಲ ಎಕ್ಸ್ಪೋರ್ಟ್ ಇಂಡಸ್ಟ್ರಿನೂ ಹೋಲ್ ಆಗಿದೆ. ನೀವು ಹಿಟ್ಟು ತೆಗೀಬೇಕು ಅಂತ ನೋಡಿದ್ರೆ ಹಿಟ್ಟು ಅಡಿಯಿಂದ ಹೋಗ್ತಾ ಇದೆ. ಸೊ ಮೊದಲು ಈ ಪಾತ್ರೆನ ಸರಿ ಮಾಡ್ಕೊಂಡ್ರೇನೆ ದೋಸೆ ಮಾಡೋದಕ್ಕಾಗುತ್ತೆ. ಇದರಲ್ಲಿ ಇನ್ನೊಂದು ನ್ಯೂಸ್ ನ ಓದಿದೆ. ಈ ನಿತಿನ್ ಗಡ್ಕರಿ ಏನ್ ಮಾಡಿದ್ದಾರೆ ಅಂದ್ರೆ ಇದನ್ನೆಲ್ಲ ಜ್ಯೂಸ್ ಆಗಿ ಮಾಡಿ ಹೊಸದಾಗಿ ಕಟ್ಟಿರುವಂತ ಈ ಗ್ರೀನ್ ಹೈವೇ ಎಲ್ಲ ಇದೆ ಅಲ್ವಾ, ಅದನ್ನ ಜನಗಳು ಸರಿಯಾಗಿ ಯೂಸ್ ಮಾಡ್ದಂಗೆ ಆಲ್ಟರ್ನೇಟ್ ರೂಟ್ ಗೂಗಲ್ ನ ಇಟ್ಕೊಂಡು ಯಾವ ರೋಡಲ್ಲಿ ಟೋಲ್ ಇಲ್ವೋ ಆ ರೋಡಲ್ಲೇ ಹೋಗ್ತಾ ಇದ್ದಾರಂತೆ. ಅದರಿಂದ ಈಗ ಹೊಸದಾಗಿ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ಈ ಹೊಸ ರೋಡ್ ವೇ ಯಾರು ಕಟ್ತಾರೋ ಆ ಟೋಲ್ ಇಲ್ಲದೆ ಇರುವಂತ ರೋಡನ್ನು ಅವನಿಗೆ ಕೊಟ್ಟು ಅಲ್ಲೂನು ಟೋಲ್ ಹಾಕೋಣ ಅಂತಂದ್ರೆ ಪಾತ್ರೆನಲ್ಲಿ ಇನ್ನೊಂದು ಹೋಲ್ ಹಾಕೋಣ ಅನ್ನೋ ತರ ಒಂದು ಐಡಿಯಾನ ತಗೊಂಡ್ ಬಂದಿದ್ದಾರೆ. ಅದಕ್ಕೆಲ್ಲಾರು ಸರಿ ಅಂತ ಕೈ ತಕ್ಕಬೇಕು. ಅದರಿಂದ ಆ ತರ ಹಾಕಿದ್ರೆ ಇಂಡಿಯಾದಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ ಆಗುತ್ತೆ. ಅದರಿಂದ ಈ ರೋಡನ್ ಹೋಗೋಂಗ್ ಕೂಡ ಹೋಗೋದಿಲ್ಲ ಇನ್ಮೇಲೆ. ಅಶೋಕ್ ಲೈಲ್ಯಾಂಡ್ ಏನ್ ಹೇಳ್ತಾ ಇದ್ದಾನೆ ಅಂದ್ರೆ ನಾವು ಈ ಎಲೆಕ್ಟ್ರಿಕ್ ಬಸ್ ಎಲ್ಲ ಮಾಡ್ಬೇಕು ಅಂತ ಅಂದ್ರೆ ನಮಗೆ ಎಲೆಕ್ಟ್ರಿಕ್ ಬ್ಯಾಟ್ರಿ ಬೇಕಾಗುತ್ತೆ. ಇದರಲ್ಲಿ ಈ ರೇರ್ ಅರ್ತ್ ಮೆಟಲ್ಸ್ ಪ್ರಾಬ್ಲಮ್ ಕೂಡ ದೊಡ್ಡದಾಗೇ ಇದೆ. ನಮ್ಮ ನಾಯಕರೇ ಹೋಗಿ ಜಿ ಪಿನ್ಗೆ ಸೇರ್ಕೊಂಡು ಅವರು ಒಂದಾಗ್ಬಿಟ್ರು. ನಾವು ಕೂಡ ಹೋಗಿ ಒಂದು ಚೈನಾ ಕಂಪನಿ ಜೊತೆ ಬ್ಯಾಟ್ರಿನ ಚೈನಾದಿಂದಾನೇ ತಗೊಂಡ್ ಬರೋಣ ಅಂತ ನಿರ್ಧಾರ ಮಾಡಿದೀವಿ ಅಂತ ಹೇಳಿದ್ದಾರೆ. ಈ PVR ಏನ್ ಹೇಳ್ತಾನೆ, ಈ PVR ಐನಾಕ್ಸ್ ಮರ್ಜರ್ ಆಗೋಯ್ತು. ಪೀಕ್ ಅಲ್ಲಿ ನಮ್ಮ ಸತ್ಯ ನಾಯಕರು ಕೂಡ ಹಾಗೆ PVR ತಲೆನಲ್ಲೇ ಕಟ್ಟಿದ್ರು. ಅದನ್ನ ಕಟ್ಟಿದ್ದೇನೆ ಅವತ್ತಿಂದ ಯಾವನು ಸತ್ಯಂ ಪಕ್ಕನೇ ಹೋಗಲ್ಲ ಅಂತಾನೆ. PVR ಇವಾಗ ಏನ್ ಹೇಳ್ತಾ ಇದ್ದಾನೆ ಅಂದ್ರೆ ಟ್ಯೂಸ್ಡೇ 99 ರುಪೀಸ್ಗೆ ಟಿಕೆಟ್ ಕೊಡ್ತೀನಿ ಅಂತ ಹೇಳ್ತಾ ಇದ್ದಾನೆ. ಟ್ಯೂಸ್ಡೇ ಮಾತ್ರನೇ ಬ್ಲಾಕ್ ಬಸ್ಟರ್ ಟ್ಯೂಸ್ಡೇ 99 ರುಪೀಸ್ ಟಿಕೆಟ್ ಆ ತರ ಹೇಳ್ಬಿಟ್ಟಿದ್ದಾನೆ. ಈಗ ಅದೂನು ಜನ ಬಂದಿಲ್ಲ ಅಂತಂದ್ರೆ 9 ರುಪೀಸ್ ಅಂತ ಟಿಕೆಟ್ ಕೊಡನ್ವಾ ಅಂತ ನೋಡ್ತಾನೆ. ಈ ಜನಗಳೆಲ್ಲ OTT ನಲ್ಲೇ ನೋಡ್ತಾ ಇದ್ದಾರಪ್ಪ. ಇದರಿಂದ ನಮ್ಗೆ ತುಂಬಾನೇ ಪ್ರಾಬ್ಲಮ್ ಆಗ್ತಾ ಇದೆ. ಅದರಿಂದ ನಾವು ಒಂದು ದಿನಕ್ಕೆ ಮಾತ್ರ 99 ಅಂತ ಕೊಡ್ತೀವಿ. RBI ಏನ್ ಹೇಳ್ತಿದ್ದಾನೆ ಅಂದ್ರೆ NBFC ದುಡ್ಡು ಮಾಡ್ತಾ ಇರೋದೆಲ್ಲಾನು ಯೂಸ್ಡ್ ವೆಹಿಕಲ್ ಫೈನಾನ್ಸ್ ಅಲ್ಲೂ ಗೋಲ್ಡ್ ಲೋನ್ ಅಲ್ಲೂ ತುಂಬಾ ದುಡ್ಡು ಮಾಡ್ತಾ ಇದ್ದಾರೆ ಅಂತ ಹೇಳ್ದ. ಅದು ಗೊತ್ತಾಗಿ ತಾನೇ ನಾವು ಹೇಳಿದ್ದು ಗೋಲ್ಡ್ನ ತಗೊಳ್ಳಿ ಅದನ್ನ ಹೇಳ್ಬಿಟ್ಟು ತಾನೇ ಮನಪುರಂನು ಮುತ್ತೂಟ್ನು ಕನ್ಸಿಡರ್ ಮಾಡಿ ಅಂತ ಹೇಳಿದ್ವಿ. ಹಾಗಾದ್ರೆ ಅದು ನಾವು ಹೇಳಿದ್ದನ್ನ ಇವಾಗ ಅವ್ರು ಹೇಳಿದ್ದಾರೆ. ಕೊನೆಯದಾಗಿ ಟ್ರಂಪ್ ಏನ್ ಮಾಡಿದ್ದಾರೆ, ಏನೂ ಇಲ್ಲ, ಬೆಸ್ಟ್ ಫ್ರೆಂಡ್ಗೆ ಇನ್ನೂ ಟ್ಯಾಕ್ಸ್ ನ ಕಡಿಮೆ ಮಾಡಿಲ್ಲ. UNF ಕೂಡ ಏರಿ ಏನು ಬೆಸ್ಟ್ ಆದ್ರೆ ಇಂಡಿಯಾ ಮತ್ತೆ ಚೈನಾದಿಂದಾನೆ ರಷ್ಯಾಗೆ ದುಡ್ಡು ಸಿಗತ್ತೆ. ಅದರಿಂದ ಯುಕ್ರೇನ್ ಗುಂಡಾಗ್ತಾ ಇದ್ದಾನೆ. ರಷ್ಯಾನ ಸೋಲ್ಸೋದೇನೆ ನಮ್ಮ ಮೊದಲನೇ ಪ್ರಯಾರಿಟಿ. ಅಲ್ಲದಿಂದ ಇಂಡಿಯಾ ಚೈನಾ ಪ್ರಾಬ್ಲಮ್ ಅಂತ ಹೇಳಿದ್ದಾರೆ. ಯುರೋಪಿಯನ್ ಯೂನಿಯನ್ ಗುಡ್ ಬಾಯ್, ಒಳ್ಳೆ ವಸ್ತುಗಳನ್ನೆಲ್ಲ ಮಾಡ್ತಾನೆ. ಅವರ ಕಾರಲ್ಲಿ ಟ್ಯಾಕ್ಸ್ ನ ಕಡಿಮೆ ಮಾಡು. ಸೊ ಜಪಾನ್ ಅಲ್ಲಿ ಟ್ಯಾಕ್ಸ್ ಕಡಿಮೆ ಮಾಡಿದ್ದಾರೆ, UN ಟ್ಯಾಕ್ಸ್ ಕಡಿಮೆ ಮಾಡಿದ್ದಾರೆ, ಪಾಕಿಸ್ತಾನ್ಗೆ ಟ್ಯಾಕ್ಸ್ ಕಡಿಮೆ ಮಾಡಿದ್ದಾರೆ, ವಿಯೆಟ್ನಾಂಗೆ ಟ್ಯಾಕ್ಸ್ ಕಡಿಮೆ ಮಾಡಿದ್ದಾರೆ. ನಮಗ್ ಮಾತ್ರ ಟ್ಯಾಕ್ಸ್ ಡಿಸ್ಕೌಂಟೇ ಇಲ್ಲ ಅಂತ ಹೇಳಿದ್ದಾರೆ. ಇದೇನೇ ಇವತ್ತಿನ ಸುದ್ದಿ. ತಿರುಪೂರಲ್ಲಿ ಇನ್ನೂ ಕೂಡ ಕಷ್ಟ ಅನ್ನೋದಿರುತ್ತೆ. ಪಾನಿಯಂಬಾಡಿ, ಆಂಬೂರ್ ಎಲ್ಲಾ ಕಡೆಗಳಲ್ಲೂ ತುಂಬಾ ಮಂದ ಸ್ಥಿತಿನಲ್ಲಿ ಇದೆ. ಇದನ್ನೇ ನಾನು ಹೇಳೋದು, ಪಾತ್ರೆಯಲ್ಲಿ ಹಿಟ್ಟಿಲ್ಲ ಅಂತ. IT ನಲ್ಲೂ ಒಂದೇ ಭಯ ಪಡಿಸ್ತಾ ಇದ್ದಾರೆ. ಸೊ ಪಾತ್ರೆನೇ ತೂತಾಗಿದೆ ಅಂತಂದ್ರೆ ಹಿಟ್ಟನ್ನ ಅದರಲ್ಲಿ ಹಾಕೋದಕ್ಕಾಗಲ್ಲ. ಹಿಟ್ಟಿದ್ರೇನೆ ನಾವು ಅದನ್ನ ದೋಸೆ ಮಾಡೋದಕ್ಕಾಗುತ್ತೆ. ಇದರಿಂದಾನೇ ಇನ್ಶೂರೆನ್ಸ್ ಮೊದಲು ಒಪ್ಕೊಂಡ್ರು, ಇನ್ಶೂರೆನ್ಸ್ ಕಂಪನಿಗೆ ಜನಗಳೇ ಬಂದಿಲ್ಲ. ಈಗ ಹಳೆ ಸಿನಿಮಾದೆಲ್ಲ ಇರುತ್ತೆ, ಹೌದು ಬಾವಿಯಲ್ಲಿ ನೀರಿಲ್ಲ ಅನ್ನೋ ತರ. ಏಪ್ರಿಲ್ ತಿಂಗಳು ಮುಂದಿನ ವರ್ಷ ಹೌದು ವಾಸ್ತವ ಬಾವಿಯಲ್ಲಿ ನೀರಿಲ್ಲ ಅಂತ ಅಮ್ಮೆಯರು ಮಾತಾಡ್ಬಿಡ್ತಾರೆ. ಧನ್ಯವಾದಗಳು.